ಏನ್ ಮಾಹಿತಿ ಕೊಡಕ್ಕೆ ತಾವು ಸರ್ ಏನ್ ಮಾಹಿತಿ ಇಲ್ಲ ಸರ್, ಯಾವ್ದೋ ಒಂದು ಸಣ್ಣ ಇದಾಗಿದೆ. ಸೊ ಅದಕ್ಕೆ ಹಿಂಗಾಗಿದೆ, ಸ್ವಲ್ಪ ನೋಡಿ ಸಾಹೇಬ್ರೆ, ಯಾಕಂದ್ರೆ ಸುಮ್ಮನೆ ಎಲ್ರ ಮೇಲೂ ಗುಬೆ ಕೂರ್ಸೋದು ಇಲ್ಲಿ ಚೆನ್ನಾಗಿರಲ್ಲ, ಸ್ವಲ್ಪ ನೋಡಿ ಅಂತ ಹೇಳಿ ಅಷ್ಟೇ. ಅದ್ ಬಿಟ್ಟು ಇನ್ನೇನಿಲ್ಲ. ಕಂಪ್ಲೇಂಟ್ ಆಗಿರುವಂತದ್ದು ಕುಮಾರಿ ಅನ್ನೋರು ತಮ್ಮ ಸ್ನೇಹಿತರನ್ನ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇಲ್ಲ ಇದ್ರಲ್ಲಿ ಬ್ಲಾಕ್ ಮೇಲ್ ಗೀಕ್ ಮೇಲೆ ಏನಿಲ್ಲ. ಅದು ಆಕ್ಚುಲಿ ನಂದು ಯಾವ್ದೋ ಒಂದು ಡಾಕ್ಯುಮೆಂಟ್ ಸಿಕ್ಕಿದೆ, ನಿಮ್ ಡಾಕ್ಯುಮೆಂಟ್ ಇದೆ ಸರ್, ಇದು ಫೋರ್ಜರಿ ಆಗಿದೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನೋಡಿ ಸಾಹೇಬ್ರೆ ಇದು ಏನು ಅಂತ ಬಿಡಿ, ಯಾಕಂದ್ರೆ ಸುಮ್ಮನೆ ಎಲ್ರ ಮೇಲೂ ಗುಬೆ ಕೂರ್ಸೋದು ಬೇಡ. ಯಾಕಂದ್ರೆ ಎಲ್ಲ ಸ್ನೇಹಿತರು ಚೆನ್ನಾಗಿದೀವಿ, ಇದು ಯಾಕೆ ನಡೀತಾ ಇದೆ ಸರ್? ಒಂದೇನಂದ್ರೆ ಲಾಸ್ಟ್ ಮಂತ್ ಆಕ್ಚುಲಿ ಅಷ್ಟೇನೆ. ಸೊ ಬಟ್ ತಡ್ರಿ, ಅದು ಆಕ್ಚುಲಿ ಆಗ್ಲಿ. ಆಮೇಲೆ ಒಂದ್ ನೀವೇ ಸುಮ್ಮನೆ ಹೂವಾ ಮಾಡ್ಕೊಂಡ್ಬಿಟ್ಟು ಅಲ್ಲ ಒಂದ್ ಹೇಳ್ತೀನಿ, ಅವ್ರಿಗೂ ಇನ್ವೆಸ್ಟಿಗೇಷನ್ ಮಾಡಕ್ ಬಿಡ್ರಿ. ಯಾರು ಪರಿಚಯ ಮಾಡಿಸೋರು, ಏನ್ ಮಾಡಿಸೋರು, ಹೆಂಗ್ ಮಾಡಿಸೋರು ಎಲ್ಲ ಹೊರಗಡೆ ಬರುತ್ತೆ. ಇಲ್ಲಿವರೆಗೆ ಬಂದ್ಮೇಲೆ ಅದು ಬರದೇ ಇರುತ್ತಾ? ನಮ್ಮ ಸ್ನೇಹಿತರ ಮೇಲೆ ಯಾವ ರೀತಿ ಗೂಬೆ ಕೂರಿಸುವಂತ ಪ್ರಯತ್ನ ಮಾಡಿದ್ರು ಅನ್ನೋದು ಬೇಕಷ್ಟೇ. ಅಲ್ಲ ಅದನ್ನೇ ಆ ಗೂಬೆನೇ ನಾನು ಹೇಳ್ತೀನಿ. ಇಲ್ಲಿಂದ ಸಾಲ್ವ್ ಆಗಿದ ತಕ್ಷಣ ಮತ್ತೆ ಇದೇ ತರ ಸಿಗ್ತೀನಿ ನಿಮ್ಗಾಗ ಬಿಡಿಯಾಗಿ ಹೇಳ್ತೀನಿ. ಯಾಕಂದ್ರೆ ಈಗ ನಾನೊಂದು ಹೇಳೋದು ಇನ್ನೊಂದು ಹೇಳೋದು ತಪ್ಪಾಗದ್ ಬೇಡ ಸರ್, ಅದನ್ನೇ ಹುಡುಕ್ಬೇಕು ಸರ್ ಈಗ ಅಷ್ಟೇ. ಬಟ್ ಅದೊಂದು ವಿಚಾರ ಅಂತ ಹೇಳಿ ನಿಮ್ಮ ಸ್ನೇಹಿತರಿಗೆ ಏನಾದ್ರು ಗೂಬೆ ಕೊಡ್ಲಿಕ್ಕೆ ಯಾವ ರೀತಿ ಪ್ರಯತ್ನ ಸರ್ ಅದನ್ನೇ ನಮಗೂ ಗೊತ್ತಿಲ್ಲ ಸರ್. ಈಗ ಅವಮ್ಮ ಬಾಯ್ ಬಿಡಬೇಕು, ಅದನ್ನೇ ಇಲ್ಲಿ ಪಾಪ ಸಾಹೇಬ್ರು ದೀಪಕ್ ಸಾಹೇಬ್ರು ತುಂಬಾ ಚೆನ್ನಾಗಿ ಕೂರಿಸಿ ಈಗ ಅದನ್ನೇನ್ ಬಾಯ್ ಬಿಡಿಸ್ತಾರೆ, ಅವ್ರ ಹತ್ರ ಏನ್ ಕೇಳ್ತಾರೆ ಅದಾಗುತ್ತೆ ಸರ್. ಅದಾಗಿ ಆಕ್ಚುಲಿ ಒಂದು ಮಂತ್ ಆಯ್ತು ಸರ್, ಲಾಸ್ಟ್ ಮಂತ್ ಆಗಿದ್ದು ಸರ್. ಇಲ್ಲ ನಾನು ಹೇಳ್ತೀನಲ್ಲ, ಅದನ್ನೇ ಕರ್ಕೊಂಡ್ ಬಂದಿದ್ರೆ ಕರ್ಕೊಂಡೋಗಿ ಎಲ್ಲ ನಾನು ಹೇಳ್ತೀನಿ ಸರ್. ಏನ್ ಗೊತ್ತಿಲ್ಲ ಈಗ ನಮ್ಗೆ. ಅಲ್ಲಲ್ಲ ಈಗ ಒಂದೇನಂದ್ರೆ ಸರ್, ಒಂದೇನಾಗುತ್ತೆ ಈಗ ಆಕ್ಚುಲಿ ಸಾಹೇಬ್ರುಗಳಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಅವ್ರು ಬಾಯ್ ಬಿಡಿಸ್ತಾರೆ. ಅಲ್ಲ ಸರ್, ನಮ್ಮ ಪ್ರಶ್ನೆ, ತಾವು ಅಷ್ಟು ಸುಲಭವಾಗಿ ಅವೈಲೇಬಲ್ ಇರಲ್ಲ. ಹೌದು, ಆ ಮಹಿಳೆಗೆ ಯಾರು ಪರಿಚಯ ಮಾಡಿಕೊಟ್ರೆ ಹೆಂಗ್ ಬಂದ್ರು ತಮ್ಮ ಹತ್ರ? ಅದೇ ನಮಗೂ ಈಗ ಅಲ್ಲ, ಈಗ ನಮಗೂ ಅದು ಆಕ್ಚುಲಿ ಒಂಥರ ಏನೋ $1 million ಕ್ವಶನ್ ತರ ಕೂತಿದೆ. ನನಗೆ ಆಕ್ಚುಲಿ ತುಂಬಾ ಕ್ವಶನ್ ಆಗಿದೆ ಅದು. ನಿಮ್ಮ ಮತ್ತು ಮೈಸೂರಿನ ಸ್ನೇಹಿತರ ನಡುವಿನ ಸಂಬಂಧ ಕೆಡಿಸೋದಕ್ಕೆ ಕೆಲವೊಂದು ಪ್ರಯತ್ನ ಆಗಿತ್ತು. ಅಲ್ಲ ನೀವೇ ಹೇಳ್ಬಿಟ್ರೆ ಸರ್, ಮತ್ತೆ ಅವ್ರೇನ್ ಹೇಳ್ತಾರೆ ಸರ್? ಅಲ್ಲ ಸರ್, ಅಲ್ಲ ಮಾಹಿತಿ ಏನೇನ್ ಬರುತ್ತೋ ಒಳಗಡೆ ನಂಗೆ ಗೊತ್ತಿಲ್ಲ ಸರ್. ನಾನು ಅದಕ್ಕೆ ನಾನೇ ಹೇಳ್ತಾ ಇರೋದು, ಈಗ ಸಾಹೇಬ್ರು ಇದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ. ಸೊ ಆಕ್ಚುಲಿ ನಾನು ನೆನ್ನೆ ಬಂದು ಅವ್ರು ಆಕ್ಚುಲಿ ಎಲ್ಲ ಇದನ್ನ ಮಾಡಿ ಅವ್ರಿಗೆ ಇವತ್ತೊಂದು ದಿನ ಬನ್ನಿ ದರ್ಶನ್ ಮಾತಾಡೋಣ, ಆಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ. ದೂರಲ್ಲಿ ನಕಲಿ ಬ್ಯಾಂಕ್ ಮ್ಯಾನೇಜರ್ ಅಂತ ಹೇಳಿ ಮೆನ್ಷನ್ ಆಗಿದೆ ಸರ್, ಅದಕ್ಕೋಸ್ಕರ ಅದನ್ನೇ ಸರ್, ಅದಕ್ಕೆ ಸರ್ ಆಮೇಲೆ ಹೇಳ್ತೀನಿ ಸರ್, ಅದಕ್ಕೆ ಅವರೆಲ್ಲ ಬಂದ್ಬಿಡ್ಲಿ ಅಂತ. ಒಂದೇನಾಗುತ್ತೆ, ಈಗ ನಾನು ಕೂತ್ಕೊಂಡು ನಾನು ಕತೆ ಹೇಳಕ್ ಚೆನ್ನಾಗಿರಲ್ಲ ಅಲ್ವಾ ಸರ್? ಏನಿಲ್ಲ, ಈಗಲೇ ಅಲ್ಲಿ ನೋಡಿದ್ವಲ್ಲ, ಅಷ್ಟೇ ನೋಡಿದ್ವಿ, ಅವ್ರು ಏನೇನೋ ಕೇಳ್ತಿದ್ರು, ಮಾತಾಡ್ತಿದ್ರು. ಸೊ ಅಷ್ಟೇ. ಅದನ್ನೇ ಸರ್, ಏನಿಲ್ಲ ಸರ್, ಅದನ್ನೇ ಸರ್ ಎಲ್ಲ ಬರ್ಲಿ ಆಮೇಲೆ ಹೇಳ್ತೀನಿ. ಯಾಕೆ ಇಷ್ಟೊಂದು ಆಶ್ಚರ್ಯ ನಿಮಗೆ ಸರ್? ಅದು ಎಲ್ಲ ಪುಕ್ಕ ರೆಕ್ಕೆ ಎಲ್ಲ ಬಂದ್ಬಿಟ್ರು ಹೆಂಗೆ ಸರ್? ಸರ್ ಅದಕ್ಕೆ ಒಂದ್ ಸ್ವಲ್ಪ ಟೈಮ್ ಕೊಟ್ಟು ನಾನು ಹೇಳ್ತಾ ಇರೋದು, ನೀವು ಎಷ್ಟೇ ಅಲ್ಲ ಒಂದ್ ನಿಮಿಷ ಆಸ್ ಅ ಬ್ರದರ್ ನಾನು ಹೇಳ್ತೀನಿ, ನೀವ್ ಹೆಂಗೆ ತಿರುಗಿಸಿ ಮುರುಗಿಸಿ ಕೇಳಿದ್ರು ನಾನು ಆನ್ಸರ್ ಇದ್ದೇನೆ. ಸೊ ಅದಕ್ಕೆ ಬಿಟ್ಬಿಡ್ರಿ. ಈಗ ಬರೋದ್ ಬೇಡ ಅಂತೇಳಿ ಅಲ್ಲಲ್ಲ ಆ ತರ ಬಂದಾಗ ಸರ್ ನಾನು ರೆಕ್ಕೆ ಕಟ್ ಮಾಡಲ್ಲ ಸರ್, ತಲೆನೇ ಕಟ್ ಮಾಡೋದು ನಾನು. ನೀವು ಅದೊಂದು ಅರ್ಥ ಮಾಡ್ಕೊಳ್ಳಿಸ್ತೇನೆ ಸರ್. ಈಗ ಸರ್ ಒಂದೇನ ಅಲ್ಲಲ್ಲ ಸಾರಿ ಅಲ್ಲ ಒಂದ್ ನಿಮಿಷ ಸರ್, ಮೀಡಿಯಾದ ಒಂದು ಪ್ರಾಬ್ಲಮ್ ಹೇಳ್ತೀನಿ. ಸೊ ಯು ವಾಂಟ್ ಟು ಎಕ್ಸ್ಪೋಸ್ 101% ನಿಜ, ಬಟ್ ಒಂದು ಸತ್ಯಾಂಶ ಬಂದ್ಬಿಡ್ಲಿ. ಯಾಕಂದ್ರೆ ಈಗ ನೀವು ಕೂತ್ಕೊಂಡು ಇನ್ನೇನೋ ಆಗಿ ಮತ್ತಿನ್ನೊಂದಾಗ ನನಗೂ ಇಷ್ಟ ಇಲ್ಲ. ಸೊ ಅದೊಂದು ಬಂದಾಗ ನಾನೇ ಹಿಂಗ್ ಕೂತ್ಕೊಂಡು ಅವ್ರನ್ನೇ ಪಕ್ಕದಲ್ಲಿ ನಿಲ್ಸಿ ಇವರೇ ಇದ್ ಮಾಡಿದ್ ಆಮೇಲೆ ಇದ್ರಲ್ಲಿ ಯಾರೇ ಆದ್ರೂ ಕೂಡ ನಾನು ಬಿಡಲ್ಲ.